ಪ್ರಾವಿಷನಿಂದ ಹಿಡಿದು ಅಂದ್ರೆ ನೀವು ಯಾವುದೇ ಒಂದು ಪೂಜೆ ವಿಧಾನಗಳಿಗೆ ಯಾವುದಾದ್ರೂ ಏನಾದ್ರು ಮಾಡಬೇಕು ಅಂದ್ರೆ ಸಕಲಿಷ್ಟು ಇಲ್ಲಿ ದೊರೆಯುತ್ತದೆ. ಅಂದ್ರೆ ಜನಗಳಿಗೆ ಅನುಕೂಲವಾಗಿ ಜನಗಳಿಗೆ ಕೈಗೆಟುಕುವಂತ ದರದಲ್ಲಿ ಎಲ್ಲಾ ವಸ್ತುಗಳನ್ನು ನಾವು ಇಲ್ಲಿ ಒಂದೇ ಮಳಿಗೆಯಲ್ಲಿ ಒಂದು ಸೂರಡಿ ಎಲ್ಲಾ ವಸ್ತುಗಳು ಸಿಗೋದು. ಕೆಲವು ಬೆಂಗಳೂರು ಮಟ್ಟಿಗೆ ಸ್ವಲ್ಪ ವಿರಳವೇ ಸರಿ, ಆದರೆ ನಾವು ಶ್ರಮದಿಂದ ಎಲ್ಲಾ ವಸ್ತುಗಳನ್ನು ಒಂದು ಸೂರಡಿ ತಂದಿದ್ದೀವಿ. ನಿಮಗೆ ಏನಾದ್ರು ಒಂದು ಮದುವೆ ಮಾಡಬೇಕು, ಒಂದು ಕಾರ್ಯಕ್ರಮಕ್ಕೆ ನೀವು ಏನಾದ್ರು ಒಂದು ಪದಾರ್ಥಗಳನ್ನ ನೀವು ಕೊಡಬೇಕು ಅಂದಾಗ ಮ್ಯಾಕ್ಸಿಮಮ್ ನಿಮಗೆ 2 ಇಂದ 3 ಡೇಸ್ ಬೇಕಾಗುತ್ತೆ. 2-3 ದಿನಗಳನ್ನು ನೀವು ತಗೊಂಡು ಒಂದೊಂದು ಕಡೆ ಹೋಗಿ ಇನ್ನೊಂದು ಕಡೆ ಮಾಡಬೇಕಾಗುತ್ತೆ. ಆದರೆ ನಮ್ಮಲ್ಲಿಗೆ ಬಂದರೆ ನೀವು 10 ನಿಮಿಷ ಸಾಕು. ನೀವು ಏನೇ ಬನ್ನಿ 10 ನಿಮಿಷದೊಳಗಡೆ ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ನಿಮ್ಮ ಒಂದು ಎಲ್ಲಿ ನಿಮಗೆ ಡೆಲಿವರಿ ಕೊಡಬೇಕು ಅಲ್ಲೇ ಡೋರ್ ಡೆಲಿವರಿ ನಾವು ಉಚಿತವಾಗಿ ಕೊಡ್ತೀವಿ. ತಗೊಂಬಂದು ಬರೀ ವ್ಯಾಪಾರೀಕರಣ ಅಲ್ಲದೆ ಒಂದು ಜನಸೇವಾಕರಣ ಅಂತ ತಿಳಿಸ್ಕೊಂತಾನೆ ನೆಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನ ಸಾವು ಸಹಜ ಸಾಧನೆ ನಿಜ. ಅಂದ್ರೆ ಮನುಷ್ಯ ಬದುಕಿರುವಾಗಿಂತ ಸತ್ತ ಮೇಲೆ ಬದುಕಬೇಕು. 1,000 ಜನ ಬಡ ವಿದ್ಯಾರ್ಥಿಗಳನ್ನು ಓದಿಸುವಂತ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದ್ರೆ ಇವತ್ತು ಹೇಗೆ ಅಂದ್ರೆ ನಮ್ಮ ಕನ್ನಡ ಮಾಧ್ಯಮದಲ್ಲಿ ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಷ್ಟ. ಒಂದು ಅವ್ರ ಫೀಸ್ SSLC ಬೋರ್ಡ್ ಫೀಸ್ ಕಟ್ಟಕ್ಕಾಗಿರ್ಬೋದು, ಬುಕ್ ತಗೊಳಕ್ಕಾಗಿರ್ಬೋದು, ಇದೆಲ್ಲ ತುಂಬಾ ಕಷ್ಟ ಇದೆ. ಪಾಪ ಅವ್ರಿಗೆಲ್ಲೋ ಕೂಲಿ ಕೆಲಸ ಮಾಡಿ ಬಂದು ಇಲ್ಲಿ ಓದ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಕೈಲಿ ಏನಾಗುತ್ತೆ ನಾವು ಅದನ್ನ ಸಮಾಜಕ್ಕೆ ಹೆಲ್ಪ್ ಮಾಡ್ಬೇಕು ಅಂತೇಳಿ ಈ ಹುಡುಗರನ್ನ ನಾವು ತುಂಬಾ ಒಂದು 10-12 ವರ್ಷಗಳಿಂದ ನಾವು ಇವಾಗೆಲ್ಲ ಹೆಲ್ಪ್ ಮಾಡ್ತಾ ಓದಿಸ್ತಾ ಬರ್ತಾ ಇದೀವಿ. ಅದೇ ಇನ್ನೂ ಅನ್ನ ನಿಮ್ಮ ಕೈಯಲ್ಲಿ ಹಸಿದಿರೋ ಹೊಟ್ಟೆ ನಮ್ಮ ಜೊತೆ ಇದೆ ಅಂತ. ಈ ಏನಪ್ಪಾ ಇದು ಕಾನ್ಸೆಪ್ಟ್ ಅಂದ್ರೆ ಈ ಮದುವೆ ಮನೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ನೀವು ಮಾಡಿಸಿದಂತ ಊಟ ಯಥೇಚ್ಛವಾಗಿ ಉಳಿದು ಬಿಡುತ್ತೆ. ಇಲ್ಲ ಉಳಿಯುವಂತ ಸಂದರ್ಭ ಬಂದ್ಬಿಟ್ಟಾಗ ಅದೇನಾಗುತ್ತೆ ಅಂದ್ರೆ ನೀವು ತಗೊಂಡ್ ಮನೆ ತಿನ್ನೋಕ್ಕಾಗೋದಿಲ್ಲ, ಮತ್ತೆ ಹೋಗಿ ನಿಮ್ ಕೈಲಿ ಹಂಚಕ್ಕೂ ಆಗೋದಿಲ್ಲ. ಯಾಕೆ ಅಂದ್ರೆ ನೀವು ಮದುವೆ ಕಾರ್ಯಕ್ರಮ ಮಾಡಿ ಸುಸ್ತಾಗಿರ್ತೀರ. ಅಂತ ಊಟಗಳನ್ನ ನಾವು ಅದನ್ನೆಲ್ಲ ಶೇಖರಣೆ ಮಾಡಿ ತಗೊಂಡ್ಬಂದು ಬಡವರಿಗೆ ಹಂಚ್ಬಿಡ್ತೀವಿ. ರೈಲ್ವೆ ಸ್ಟೇಷನ್ ಆಗಿರ್ಬೋದು, ವೃದ್ಧಾಶ್ರಮದಲ್ಲಾಗಿರ್ಬೋದು, ಅನಾಥಾಶ್ರಮ ಆಗಿರ್ಬೋದು, ಸ್ಲಮ್ಸ್ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಅದನ್ನ ನಾವು ಏನಂದ್ರೆ ಮೋರಿಗೆ ಹೋಗೋ ಬದಲು ನ್ಯಾಷನಲ್ ವೇಸ್ಟ್ ಆಗಿ ಮೋರಿಗೆ ಹೋಗೋದ್ರ ನ್ಯಾಷನಲ್ ಸೇವಿಂಗ್ ಅಂತ ಹೇಳಿ ದೇಶಕ್ಕಾಗಿ ನನ್ನ ಉಳಿತಾಯ ಅಂತ ಹೇಳಿ ಆ ಊಟನ ತಗೊಂಡ್ಬಂದು ಇಲ್ಲಿ ಬಡವರಿಗೆ ಹಂಚ್ಬಿಡ್ತೀವಿ ನಾವು. ಅದೇ ರೀತಿ ಹಳೆ ಬಟ್ಟೆ ಬೇಕಂತ ಮಾಡಿದ್ದೀವಿ. ನೀವು ಯೂಸ್ ಮಾಡಿ ನೀವು ಉಪಯೋಗಿಸಿ ಮತ್ತೆ ಉಪಯೋಗಿಸಲಾರದೆ ಉಪಯೋಗಿಸಕ್ಕೆ ಯೋಗ್ಯ ಇರುವಂತ ಬಟ್ಟೆ ಅದನ್ನೆಲ್ಲ ನಾವು ನಿಮ್ ಕಡೆ ನಮ್ಮ ಹತ್ರ ಕೊಡಿ ಅಂತ ಹೇಳ್ತೀವಿ. ನಾವು ಅದ್ರದ್ದೇ ಆಗತ್ತ ಬಟ್ಟೆ ಬ್ಯಾಂಕ್ ಅಂತ ಮಾಡಿದೀವಿ. ಅದನ್ನ ತಗೊಂತೀವಿ. ಅದನ್ನ ತಗೊಂಡು ಹೋಗಿ ಮತ್ತೆ ನಾವು ಹಳ್ಳಿಗಳ ಕಡೆ ಅದು ಎಲ್ಲಿ ಅವಶ್ಯಕತೆ ಇದೆ ಅಂತ ಕಡೆ ನಾವೆಲ್ಲ ಹೋಗಿ ನಮ್ಮ ಒಂದು ಸ್ವಂತ ವೆಚ್ಚದಿಂದ ನಮ್ಮ ಗಾಡಿಗಳು ತಗೊಂಡೋಗಿ ಅವ್ರಿಗೆ ಅದು ತಲುಪಿಸ್ತೀವಿ. ಒಂದು ಸಣ್ಣ ಒಂದು ಫುಟ್ಪಾತ್ ಮೇಲೆ ಶುರುವಾಗಿದಂತ ಅಂಗಡಿ ಇದು. ಆ ಒಂದು ಫುಟ್ಪಾತ್ ಮೇಲೆ ಶುರುವಾಗಿದಂತ ಅಂಗಡಿ ಇಷ್ಟು ದೊಡ್ಡ ಮಾಲ್ ಆಗೋವರೆಗೂ ಬಂದಿದೆ. ಅಂದ್ರೆ ಇದಕ್ಕೆ ಒಂದೇ ಕಾರಣ ನಮ್ಮ ಶ್ರಮ. ಅದೇ ರೀತಿ ಇಷ್ಟ ಬಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ಕಾಮನ್ ಮ್ಯಾನ್ ಅಧಿಕಾರ ಇಲ್ದಿರ, ಹಣ ಇಲ್ದಿರ, ಅಂತಸ್ತಿಲ್ದಿರ ಏನ್ ಬೇಕಾದ್ರೂ ನಾವು ಇಷ್ಟಪಟ್ಟರೆ ಮಾಡ್ಬೋದು ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ. ನಮ್ಮ ತಂದೆಯವರು ಕಳೆದ ಒಂದು 25-30 ವರ್ಷಗಳಿಂದ ಒಂದು 70-100 ಬಸ್ ಶೆಲ್ಟರ್ಗಳಿಗೆ ಎಲ್ಲ ನೀರಿಗೆ ಬರ್ತಾರೆ. ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ರು. ಬೆಂಚ್ ಕಲ್ಲುಗಳನ್ನ ಹಾಕ್ಸೋದಾಗಿರ್ಬೋದು. ಬಸ್ ಶೆಲ್ಟರ್ ಒಂದು 25-30 ಬಸ್ ಶೆಲ್ಟರ್ಗಳು ಕಟ್ಸ್ಕೊಂಡಿದ್ರು. ಅವ್ರು ಆ ರೀತಿಯಲ್ಲಿ ಎಲ್ಲ ಮಾಡ್ಕೊಂಡ್ಬಂದ್ರು. ಅಂದ್ರೆ ಬಡತನ ಇದ್ರು ಬಡತನದಲ್ಲಿ ಅವ್ರು ಏನ್ ಮಾಡ್ಬೇಕು ಎಲ್ಲಾರು ಮಾಡ್ಬೋದು. ಅದೇ ರೀತಿ ಇವತ್ತು ನನ್ನ ಕೈಲಿ ವ್ಯಾಪಾರ ನನ್ನ ಒಂದು ಇನ್ಚಾರ್ಜ್ ಕೊಟ್ಟಾದ್ಮೇಲೆ ನನ್ನ ಒಂದು ಸುಪತ್ತಿಗೆ ಬಂದ್ರೆ ನಾನೇನ್ ಮಾಡ್ಬೇಕು ಅವ್ರ ಮಗನಾಗಿದ್ದು ಅಂತ ಹೇಳಿ ನಾನು ಇದನ್ನ ಮಾಡ್ತಾ ಇದ್ದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕು. ಮುಂದೆ ಇನ್ನೂ ಹಲವಾರು ಯೋಜನೆಗಳಿದಾವೆ. ಇನ್ನೂ ತುಂಬಾನೇ ಮಾಡಿರೋದು ಅಲ್ಪನೇ, ಮಾಡಬೇಕಾದ ತುಂಬಾ ಇದೆ ಅಂತ ನಾನು ನೆನೆಸಿದ್ದೀನಿ. ಅದಕ್ಕೆ ನಮ್ಮ ಒಂದು ರಾಜಾಜಿನಗರ ಕ್ಷೇತ್ರದ ಜನಗಳ ಒಂದು ಸಹಕಾರನೂ ಬೇಕಾಗುತ್ತೆ. ಇನ್ನು ಎಲ್ಲರೂ ಸೇರಿ ನಾವು ನೀವು ಎಲ್ಲರೂ ಕೂಡಿ ಏನಾದ್ರು ಸಾಧಿಸೋಣ, ಮತ್ತೆ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಬರ್ಕೋಣ ಅಂತ ಹೇಳ್ತಾರೆ. ಅಪರಿಚಿತರೊಬ್ಬರ ಮನೆಯಲ್ಲಿ ಶುಭ ಕಾರ್ಯವೊಂದರಲ್ಲಿ ತಯಾರಿಸಿರುವ ಆಹಾರ ಪದಾರ್ಥಗಳು ಉಳಿದಿರುವುದಾಗಿ ದೂರವಾಣಿಯ ಮುಖೇನ ಶ್ರೀ ಆರ್.ಟಿ. ಶಿವಕುಮಾರ್ ಅವರನ್ನು ಸಂಪರ್ಕಿಸಿ ತಿಳಿಸುತ್ತಾರೆ. ತಕ್ಷಣವೇ ತಮ್ಮ ಕೆಲಸಗಾರರೊಂದಿಗೆ ಆ ಜಾಗಕ್ಕೆ ಶ್ರೀ ಆರ್.ಟಿ. ಶಿವಕುಮಾರ್ ಅವರು ತೆರಳಿದರು. ಸಮಾರಂಭದಲ್ಲಿ ಉಳಿದಂತಹ ಎಲ್ಲ ಆಹಾರ ಪದಾರ್ಥವನ್ನು ತಾವು ತೆಗೆದುಕೊಂಡು ಹೋಗಿರುವ ಸಾಮಾನಿನಲ್ಲಿ ತುಂಬಿಕೊಂಡು ಬಂದು ಅದನ್ನು ಹಸಿವಿನಿಂದ ಬಳಲುತ್ತಿದ್ದವರಿಗೆ ನೀಡುತ್ತಾರೆ.
ಕಳೆದ ಮೇ 22ನೇ ತಾರೀಕು 5 ಮದುವೆ ಮಂಟಪಗಳಿಂದ ಸಂಗ್ರಹಿಸಿದ ಆಹಾರ ಪದಾರ್ಥವನ್ನು ಸುಮಾರು 20,000 ಜನರಿಗೆ ನೀಡುತ್ತಾರೆ. ಕಸದ ತೊಟ್ಟಿಗೆ ಸೇರಿ ವ್ಯರ್ಥವಾಗಿ ಬಿಡುತ್ತಿದ್ದ ಆಹಾರ ಪದಾರ್ಥವನ್ನು ಸಂಗ್ರಹಿಸಿ ಹಸಿವೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ನೀಡಿ ಅವರ ಹಸಿವೆಯನ್ನು ತಣಿಸುತ್ತಾರೆ. ಇವರ ಈ ವಿಶೇಷ ಸೇವೆಯಲ್ಲಿ ಹಲವಾರು ಮಂದಿ ಇಂದಿಗೂ ಸಹಕರಿಸುತ್ತಿದ್ದಾರೆ. ನಿಸ್ವಾರ್ಥ ಮನೋಭಾವದಿಂದ ಮುಂದಿನ ಯುವ ತಲೆಮಾರಿಗೆ ದಾರಿದೀಪವಾಗಿ ಬಾಳುತ್ತಿರುವ ಇವರ ಸೇವೆಯಲ್ಲಿ ನಾವು ಪಾಲ್ಗೊಂಡು ಉನ್ನತಿಯನ್ನು ಪಡೆದು ಇತರರ ಉನ್ನತಿಗಾಗಿ ಶ್ರಮಿಸೋಣ. ಶ್ರೀ ಆರ್.ವಿ. ಶಿವಕುಮಾರ್ ಅವರು ಮದುವೆ ಮುಂತಾದ ಸಮಾರಂಭಗಳಲ್ಲಿ ಉಳಿದಂತಹ ಆಹಾರವನ್ನು ಸಂಗ್ರಹಿಸಿಕೊಂಡು ಅದನ್ನು ಕೊಳಗೇರಿ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಹಾಗೂ ಬಡವರಿಗೆ ನೀಡಿ ಅವರ ಹಸಿವಿನ ಬಾಧೆಯನ್ನು ನೀಗಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಡಂಬರವಾಗಿ ಮದುವೆ ಮುಂತಾದ ಸಮಾರಂಭಗಳಲ್ಲಿ ಅದ್ಧೂರಿಯಾಗಿ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಿ ಕೊನೆಯಲ್ಲಿ ಉಳಿದಿರುವುದನ್ನು ಕಸದ ತೊಟ್ಟಿಯಲ್ಲಿ ಬಿಸಾಡುತ್ತಾರೆ. ಶ್ರೀ ಆರ್.ವಿ. ಶಿವಕುಮಾರ್ ಅವರು ವ್ಯರ್ಥವಾಗುವ ಆಹಾರ ಪದಾರ್ಥವನ್ನು ಸಂಗ್ರಹಿಸಿ ಬಡವರಿಗೆ ನೀಡಿ ಅವರ ನಗುವಿನಲ್ಲಿ ಆ ಭಗವಂತನನ್ನು ಕಾಣುತ್ತಾರೆ. ಮಾನವನ ಜೀವನಕ್ಕೆ ಅತಿ ಮುಖ್ಯವಾದದ್ದು ತಿನ್ನಲು ಊಟ, ಧರಿಸಲು ವಸ್ತ್ರ, ವಾಸಿಸಲು ಸ್ಥಳ. ಶ್ರೀ ಆರ್.ವಿ. ಶಿವಕುಮಾರ್ ಅವರು ಈ ಮೂರರಲ್ಲಿ ಪ್ರಧಾನವಾದ ಊಟವನ್ನು ಮಾತ್ರವಲ್ಲದೆ ಇನ್ನೊಂದು ಅತಿ ಮುಖ್ಯವಾದ ಉಡುಪನ್ನು ಸಂಗ್ರಹಿಸಿ ನಿರ್ಗತಿಕರಿಗೆ ದಾನ ನೀಡುತ್ತಿದ್ದಾರೆ. ಓಲ್ಡ್ ಕ್ಲೋತ್ಸ್ ಬ್ಯಾಂಕ್ ಒಂದನ್ನು ಇವರು ನಡೆಸಿಕೊಂಡು ಬರುತ್ತಿದ್ದಾರೆ. ಇದರ ಮೂಲಕವಾಗಿ ಉಪಯೋಗಿಸುವ ಸ್ಥಿತಿಯಲ್ಲಿರುವ ಹಳೆಯ ಉಡುಪನ್ನು ಸಂಗ್ರಹಿಸಿ ಅದನ್ನು ಬಡವರಿಗೆ ನೀಡಿ ಅವರ ಮಾನವನ್ನು ಕಾಪಾಡುತ್ತಿದ್ದಾರೆ. ಆಲಯವನ್ನು ಕಟ್ಟುವುದು ಹಾಗೂ ಬಡವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡುವುದು ಉತ್ತಮ ಸೇವೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅದರಂತೆ ಶ್ರೀ ಆರ್.ವಿ. ಶಿವಕುಮಾರ್ ಅವರು 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡುತ್ತಿದ್ದಾರೆ. ನನ್ನ ಜೀವನದಲ್ಲಿ ನಾನು ಅತ್ಯಂತ ಇಷ್ಟಪಟ್ಟು ನಾನು ಸಾಧನೆ ಮಾಡಬೇಕು ಅಂತ ಇರೋದು ನನ್ನ ಉದ್ದೇಶ ಇದೆ. ಇದು ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ. ಮೊದಲನೇ ಉದ್ದೇಶ ಆಸ್ಪತ್ರೆ, ಎರಡನೇ ಉದ್ದೇಶ ಸ್ಕೂಲ್. ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಅಗತ್ಯವಿರುವವರಿಗೆ ತಮ್ಮಿಂದ ಮಾಡಬಹುದಾದ ಸೇವೆಯನ್ನು ನೀಡುತ್ತಿರುವ ಇವರ ಈ ವಿಶೇಷ ಸೇವೆಯನ್ನು ಮನಪೂರ್ವಕವಾಗಿ ಹಾರೈಸಿ ಇದರ ಉನ್ನತಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು.